ಗೃಹ ಮಂತ್ರಿಯಾಗಿ ಲಾ ಅಂಡ್ ಆರ್ಡರ್ ಪರಿಜ್ಞಾನ ಬೇಡವೇನ್ರಿ ನಿಮ್ಗೆ? ಈಗೆಲ್ಲ ಕಿರ್ಚಾಡ್ದ್ರಾಗಲ್ಲ. ನಾನ್ ನಿಮ್ ಸರ್ಕಾರ ಉಳಿಸೋ ಕೆಲಸ ಮಾಡಿದೀನಿ, ಅದಕ್ಕೆ ಸಂತೋಷ ಪಡಿ. ಅಂದ್ರೆ ನೋಡ್ರಿ, ನಿಮ್ದು ಹುಣಸೆಕಾಯಿ ಸರ್ಕಾರ, ನಮ್ದು ನಿಂಬೆಹಣ್ಣು ಸರ್ಕಾರ. ಈ ಹುಳಿಯಾಗಿರೋ ಸರ್ಕಾರ ಸೇರಿದ್ರೆ ಹೈಬ್ರಿಡ್ ಸರ್ಕಾರ ಆಗೋದು. ಮತ್ತೆ ಏನ್ ಹೊಲ್ಸ್ ಮಾತಾಡ್ತೀರಿ? ನಾವು ಹೊರಗಡೆ ಕಿತ್ತಾಡ್ತೀವಿ, ಹೊರಗಡೆ ಒಂದಾಗಿರ್ತೀವಿ. ನಮ್ದು ತರಗಿಡ ಸರ್ಕಾರ ಅಂತ ಜನ ಬಬ್ಬ ಅಂತ ಬಂಬಡಿ ಹೊಡಿತಾವ್ರೆ. ರೀ, ಅದೇನ್ ಹೇಳ್ಬೇಕು ಅಂತಿದ್ರು ಬೇಗ ಹೇಳಿ ಮುಗಿಸಿ. ನೋಡ್ರಿ, ನಾವು ಆ ವಿದ್ಯಾಶಂಕರ್ ತಂಟೆಗೆ ಹೋಗೋದ್ ಬೇಡ. ಅವ್ನ್ ಏನಾರ ಮಾಡ್ಕೊಳ್ಳಿ, ನಮ್ ಪಾಡಿಗೆ ನಾವು ಸುಮ್ಮನೆ ಇದ್ಬಿಡೋಣ, ಬಿಟ್ಬಿಡಿ. ಅಲ್ಲರಿ ನೀವು ನೋಡ್ರಿ, ಆ ವಿದ್ಯಾಶಂಕರ್ ನಮ್ ಸರ್ಕಾರನ ಉರುಳಿಸ್ಬಿಡ್ತಿದ್ದ. ಆಗ ಅವನು ನಿಮ್ಮನ್ನ ಈ ಸೀಟಿಂದ ಎಬ್ಬರಿಸಿ ಅವನ ಅಂಟು ತಂದು ಇಲ್ಲಿ ಕೂರಿಸ್ಬಿಡ್ತಿದ್ದ. ಒಂದು ಚಿನ್ನದಂತ ತಗಡು ಮಾತು ಹೇಳ್ತೀನಿ, ಕುದುರೆಗೆ ಕಾಲ್ ಮುಖ್ಯ, ಕತ್ತೆಗೆ ಬೆನ್ ಮುಖ್ಯ. ನಮ್ಮಂತ ನಿಮ್ಮಂತ ರಾಜಕಾರಣಿಗಳಿಗೆ ಬ್ರಿಟಿಷರು ಆಳಿ ಬಿಟ್ಟೋಗಿರುವಂತ ತಂತ್ರ ಕುತಂತ್ರದ ಬೀಜ ಮುಖ್ಯ. ಈಗ ಬೀಜನ ಬಿತ್ತಿದ್ದೀನಿ, ಇನ್ನೇನ್ ಬರೀ ಸ್ವಲ್ಪ ದಿನ ಆಮೇಲೆ ನೋಡ್ತೀರಾ. ಇದೇ ಇವರೋಣ ಅತ್ಯಾಚಾರಕ್ಕೆ ಒಳಪಟ್ಟು ಆತ್ಮಹತ್ಯೆ ಮಾಡಿಕೊಂಡ ಮಂಗಳ ಓದ್ತಾ ಇದ್ದಿದ್ದು ವಿದ್ಯಾಶಂಕರ್ ಅವರ ಕಾಲೇಜ್ನಲ್ಲೇ. ಇದೇ ಕಾಲೇಜ್ನಲ್ಲಿ ಲಾಠಿ ಚಾರ್ಜ್ ಮಾಡಿಸಿದಂತ ಮಾನ್ಯ ಗೃಹ ಮಂತ್ರಿಗಳಾದ ಮಧು ಕೇಶವ್ ಅವರು ವಿದ್ಯಾಶಂಕರ್ ಅವರ ಸ್ನೇಹಿತರು. ಅಂದಮೇಲೆ ಮಂಗಳ ಮೇಲೆ ನಡೆದಿರೋ ಅತ್ಯಾಚಾರದಲ್ಲಿ ಸಿನ್ಸಿಯರ್ಲಿ ಅಬ್ಜೆಕ್ಟ್ ಯುವರ್ ಆನರ್. ಜನಪ್ರತಿನಿಧಿಗಳು, ಗೌರವಾನ್ವಿತರಾದಂತಹ ಮಾನ್ಯ ವಿದ್ಯಾಮಂತ್ರಿಗಳು, ಗೃಹ ಮಂತ್ರಿಗಳ ಬಗ್ಗೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೆ ಆರೋಪ ಹೊರಿಸೋದು ಸರಿಯಲ್ಲ. ಮೇಲಾಗಿ ಕುಮಾರಿ ಮಂಗಳ ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಆಕೆ ಮೇಲೆ ಅತ್ಯಾಚಾರ ಆಗಿದೆ ಅನ್ನೋದಕ್ಕೆ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲೂ ಸಾಬೀತಾಗಿಲ್ಲ. ಆಕೆಯ ಜೊತೆ ಪರಪುರುಷನೊಂದಿಗೆ ದೇಹ ಸಂಬಂಧ ಇದೆ ಅನ್ನೋ ಸಾಬೀತಾಗಿದೆ ಹೊರತು ಯಾವ ವ್ಯಕ್ತಿ ಜೊತೆ ಅನ್ನೋದು ಸಾಬೀತಾಗಿಲ್ಲ. ಸೊ ಯುವರ್ ಆನರ್, ಕುಮಾರಿ ಮಂಗಳ ಅವರ ಆತ್ಮಹತ್ಯೆ ಪ್ರಕರಣದಲ್ಲಿ ವಿಜಯ್, ವಿಕ್ರಮ್ ಮತ್ತು ಚೇತನ್ ಇವರುಗಳು ಸಹನೆಯಿಂದ ವರ್ತಿಸಿದ್ರೆ ಪೊಲೀಸ್ನವರು ಲಾಠಿ ಚಾರ್ಜ್ ಮಾಡ್ತಾನೆ ಇಲ್ಲ. ಮೇಲಾಗಿ ವಿದ್ಯಾಮಂತ್ರಿಗಳು ತಮಗೆ ಪ್ರಾಣಭಯ ಉಂಟಾದ್ರಿಂದ ಮಾನ್ಯ ಗೃಹ ಮಂತ್ರಿಗಳ ಮೂಲಕ ಲಾಠಿ ಚಾರ್ಜ್ ಮಾಡಿಸಬೇಕಾಯ್ತು. ಆ ಪರ್ಮಿಷನ್ ಲೆಟರ್ ಕೂಡ ಇಲ್ಲಿದೆ ಇವರ ಆನರ್. ಮಿಸ್ಟರ್ ಸತ್ಯರಾಜ್, ಲಾಠಿ ಚಾರ್ಜ್ ವಿಷಯವನ್ನ ಕ್ಲೋಸ್ ಮಾಡಿ. ಬೇರೆ ಏನಾದ್ರೂ ವಿಚಾರಣೆ ಮಾಡೋ ಹಾಗಿದ್ರೆ ಮುಂದುವರಿಸಿ. ಮಂಗಳ ಆತ್ಮಹತ್ಯೆ ಮಾಡ್ಕೊಂಡ ಹಿಂದಿನ ದಿನ ರಾತ್ರಿ 12 ಗಂಟೆಗೆ ನೀವೆಲ್ಲಿದ್ರಿ? ಹಾಸ್ಟೆಲ್ ಅಲ್ಲಿ ಇದ್ದೆ. ಏನ್ ಮಾಡ್ತಿದ್ರಿ? ರಾತ್ರಿ ಹೊತ್ತು ಹೊರಗಡೆ ಹೋಗ್ತಿದ್ದ ಮಂಗಳನ್ ಮೇಲೆ ನನ್ಗೆ ಅನುಮಾನ ಇದ್ದಿದ್ರಿಂದ ಅವಳನ್ನ ಕಾಯ್ತಾ ಇದ್ದೆ. ಸೊ ನೀವ್ ಅನ್ಕೊಂಡ ಹಾಗೆ ಅವಳು ಶ್ರೀಮಂತ ಹುಡುಗರ ಜೊತೆ ಮಜಾ ಮಾಡ್ಕೊಂಡು ಹಾಸ್ಟೆಲ್. ಹೌದು. ಪೊಲೀಸ್ FIR ಪ್ರಕಾರ ಅವಳು ಬ್ರೀಫ್ ಕೇಸ್ ನಲ್ಲಿ 25,000 ರೂಪಾಯಿ ಹಣ ಇತ್ತು ಅನ್ನೋ ಆಧಾರದ ಮೇಲೆ ಅವಳು ಕಾಲ್ಗರ್ಲ್ ಆಗಿ ಹಣ ಸಂಪಾದನೆ ಮಾಡ್ತಾ ಇದ್ಲು. ಹೌದಾ? ಖಂಡಿತ. ಮಂಗಳ ನಡತೆಗೆಟ್ಟೋಳು ಅಂತ ನಿಮ್ಗೆ ಆವತ್ತು ಗೊತ್ತಾಯ್ತು. ನಿನ್ನಿಂದ ಹಾಸ್ಟೆಲ್ ಕೆಟ್ಟ ಹೆಸರು ಬರುತ್ತೆ ಅಂತ ನೀವು ಅವಳನ್ನ ಬೈದ್ರಿ. ಹೌದಾ? ಹೌದು. ಆದ್ರೆ ಅವಳು ನಿಮ್ ಮಾತಿಗೆ ಬೆಲೆ ಕೊಡ್ಲಿಲ್ಲ. ನಾನ್ ಹೇಗ್ ಬೇಕಾದ್ರೂ ಇರ್ತೀನಿ, ನೀನ್ ಯಾವಳೆ ಕೇಳಕ್ಕೆ ಅಂತ ಎದುರುತ್ರ ಕೊಟ್ಲು. ನಿಜನಾ? ಹೌದು. ಪಾಪ ನಿಮಗ್ ತಡ್ಕೊಳಕ್ ಆಗ್ಲಿಲ್ಲ, ಸಿಕ್ಕಾಪಟ್ಟೆ ಕೋಪ ಬಂತು, ಚಟಾರ್ ಅಂತ ಅವಳು ಕೆನೆಗೆ ಹೊಡೆದ್ರಿ. ಕಮ್ ಆನ್, ಟೆಲ್ ಮೀ. ಯುವರ್ ಆನರ್, ಪರಿಮಳ ಅವ್ರ ಮೌನಾನೇ ಅವ್ರು ಮಾಡಿರೋ ಅಪರಾಧಕ್ಕೆ ಸಾಕ್ಷಿ. ನಾನು ಹೊಡೆದಿದ್ ನಿಜ. ಇಂಪಾರ್ಟೆಂಟ್ ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್. ಮಂಗಳ ಕೆನ್ನೆಗೆ ಏಟ್ ಬಿದ್ದಿದೆ ಅನ್ನೋದಕ್ಕೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆ. ಜೊತೆಗೆ ಪರಿಮಳ ಅವರೇ ಹೊಡೆದಿದ್ದೀನಿ ಅಂತ ಒಪ್ಕೊಂಡಿದ್ದಾರೆ. ಹಾಗಾಗಿ ಮಂಗಳ ಸಾವಿಗೆ ಪರಿಮಳ ಅವರೇ ಕಾರಣ ಅಂತ ನಾನು ಖಡಾಖಂಡಿತವಾಗಿ ಹೇಳ್ತೀನಿ. ಐ ಅಬ್ಜೆಕ್ಟ್ ಯುವರ್ ಆನರ್. ಇಟ್ ಇಸ್ ಅಬ್ಸಲ್ಯೂಟ್ಲಿ ರಾಂಗ್. ಅಬ್ಜೆಕ್ಷನ್ ಓವರ್ ರೂಲ್ಡ್. ಥ್ಯಾಂಕ್ ಯು ಯುವರ್ ಆನರ್. ಪರಿಮಳ ಅವರು ಅವ್ರಿಗೆ ಬರೋ ಅಲ್ಪ ಸಂಬಳದಲ್ಲಿ ದೊಡ್ಡ ಶ್ರೀಮಂತ ಹುಡುಗಿ ತರ ಜೀವನ ಮಾಡ್ತಾ ಇದ್ದಾರೆ. ಫ್ರಿಡ್ಜು, ಟಿವಿ, ಹೋಂಡಾ ಆಕ್ಟಿವಾ, ದುಬಾರಿ ಹಾಸಿಗೆ, ಮಂಚ ವಗೇರೆ ವಗೇರೆ. ಇಷ್ಟೆಲ್ಲಾ ಸೌಲಭ್ಯಗಳು ಇವ್ರಿಗೆ ಬರೋ ಅಲ್ಪ ಸಂಬಳದಲ್ಲಿ ಸಾಧ್ಯನಾ? ಸೈಡ್ ಬಿಸ್ನೆಸ್ ಕೂಡ ಮಾಡ್ತಾ ಇದ್ದಾರೆ. ಐ ಮೀನ್ ಅಷ್ಟೆಲ್ಲ ಮುಗ್ಧ ಹುಡುಗಿಯರ ವ್ಯಾಪಾರ. ಐ ಅಬ್ಜೆಕ್ಟ್ ಯುವರ್ ಸ್ಟೇಟ್ಮೆಂಟ್ ಯುವರ್ ಆನರ್. ಅಬ್ಜೆಕ್ಷನ್ ಓವರ್ ರೂಲ್ಡ್. ಪರಿಮಳ ಅವ್ರಿಗೆ ಒಳ್ಳೊಳ್ಳೆ ರಾಜಕಾರಣಿಗಳ ಸಪೋರ್ಟ್ ಇದೆ, ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಗಳ ಸ್ನೇಹ ಇದೆ. ಮೇಲಾಗಿ ಇವರು ಮಾಡ್ತಿರೋ ಕೆಟ್ಟ ಕೆಲಸಗಳಿಗೆ ಪ್ರಿನ್ಸಿಪಲ್ ಸಪೋರ್ಟ್ ಕೂಡ ಇದೆ. ನಿನ್ನ ಪಾಸ್ ಮಾಡಿಸ್ತೀನಿ, ಕೆಲಸ ಕೊಡಿಸ್ತೀನಿ, ಲೈಫಲ್ಲಿ ಸೆಟ್ಲ್ ಆಗೋ ಹಾಗೆ ಮಾಡ್ತೀನಿ ಅಂತ ಸುಳ್ಳು ಹೇಳಿ ಹುಡುಗಿರ್ನ ಮಾರಾಟ ಮಾಡ್ತಾರೆ. ಒಂದ್ ವೇಳೆ ಅವ್ರು ಒಪ್ಲಿಲ್ಲ ಅಂದ್ರೆ ಬಲಾತ್ಕಾರ ಮಾಡಿಸಿ ನೀನ್ ಈ ವಿಷಯನ ಆಚೆ ಇಟ್ರೆ ನಿನ್ ಜೀವನ ಹಾಳಾಗೋಗುತ್ತೆ, ನಾಳೆ ನಿನ್ ಯಾರು ಮದುವೆ ಆಗ್ತಾರೆ ಅಂತ ತಲೆ ಕೆಡಿಸಿ ಅವ್ರು ಮಾನಸಿಕವಾಗಿ ನೊಂದು ಆತ್ಮಹತ್ಯೆ ಮಾಡ್ಕೊಳ್ಳೋ ಹಾಗೆ ಮಾಡ್ತಾರೆ. ಮಂಗಳ ಸಾವು ಕೂಡ ಇದೇ ರೀತಿಯಾಗಿದೆ ಯುವರ್ ಆನರ್. ಐ ಅಬ್ಜೆಕ್ಟ್ ಯುವರ್ ಆನರ್. ಮಿತ್ರ ವಕೀಲರು ಹೇಳ್ತಿರೋದೆಲ್ಲ ಸುಳ್ಳು, ಒಂದು ಕಟ್ಟು ಕಥೆ. ಇದೇ ಸತ್ಯ ಯುವರ್ ಆನರ್. ಸತ್ಯ ಅನ್ನೋದಕ್ಕೆ ಸಾಕ್ಷಿನೂ ಇಲ್ಲ, ಆಧಾರನೂ ಇಲ್ಲ. ಇಷ್ಟಕ್ಕೂ
ಕಾಲೇಜಲ್ಲಿರೋ ಯಾವ ಹುಡುಗಿನೋ ಇಂಥ ಕೆಟ್ಟ ಕೆಲಸಕ್ಕೆ ಯಾಕೆ ವಿರೋಧಿಸಲಿಲ್ಲ ಅಂತ ಕೇಳ್ತಿದ್ರಿ ಅವರ ಭವಿಷ್ಯದ ಬಗ್ಗೆ ಅವ್ರಿಗೆ ಭಯ ಇರೋದಕ್ಕೆ. ಅಲ್ಲ, ಆತ್ಮಹತ್ಯೆ ಮಾಡ್ಕೊಂಡ ಮಂಗಳ ಸಾಯೋದಕ್ಕೆ ಮುಂಚೆ ಯಾಕೆ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡ್ಲಿಲ್ಲ? ಸಾಯೋದಕ್ಕೆ ಧೈರ್ಯ ಮಾಡಿದ ಆ ಹುಡುಗಿ ಬದುಕೋದಕ್ಕೂ ಧೈರ್ಯ ಮಾಡಬಹುದಾಗಿತ್ತು. ಅದು ಅವಳ ಮಾನಸಿಕ ದೌರ್ಬಲ್ಯ. ನೋ ಯುವರ್ ಆನರ್, ಈ ವಾದ ನಾನು ಒಪ್ಪೋದಿಲ್ಲ. ಯಾವುದೇ ಸಾಕ್ಷಿ ಆಧಾರಗಳಿಲ್ಲದೆ ವಿದ್ಯಾಶಂಕರ್ ಅವರ ಕಾಲೇಜಿಗೂ ಮತ್ತು ಅವರ ಹಾಸ್ಟೆಲ್ಗೂ ಕೆಟ್ಟ ಆರೋಪ ಹೊರಿಸ್ತಾ ಇದ್ದಾರೆ ಈ ನಮ್ಮ ಮಿತ್ರರು. ಹಾಗೆ ಸಾಮಾಜಿಕ ಸೇವಾ ಕಳಕಳ ಇರುವಂತಹ ಕುಮಾರಿ ಪರಿಮಳ ಅವರ ಮೇಲೆ ಆರೋಪ ಹೊರಿಸಿ ಶೋಷಣೆ ಮಾಡ್ತಿದ್ದಾರೆ ಈ ನಮ್ಮ ಮಿತ್ರರು. ಇದು ಶೋಷಣೆ ಅಲ್ಲ ಯುವರ್ ಆನರ್, ಶೋಧನೆ. ನೋ ಯುವರ್ ಆನರ್, ಈ ಕೇಸ್ನ ಗೆಲ್ಲೇಬೇಕು ಅನ್ನೋ ಸಾಧನೆ. ಮಂಗಳ ತಾನಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ, ಕೆಲವು ಸಾಕ್ಷಿಗಳನ್ನ ಸಾಬೀತುಪಡಿಸೋದಕ್ಕೆ ತಾವು ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಕೋರ್ಟ್ ಇಸ್ ಅಡ್ಜರ್ನ್. ನೋ, ನೀವು ಕಾಲೇಜ್ಗೆ ಹೋಗದಿರೋದು ತಪ್ಪು. ಸತ್ಯ ಅಸತ್ಯ ಇವುಗಳನ್ನ ತಿಳ್ಕೊಳ್ಳೋ ಕುತೂಹಲ ಇರಬೇಕಾದ್ದು ಸಹಜ. ಹಾಗೇನೆ ಸಾಮಾಜಿಕ ಕಳಕಳಿ ಇರಬೇಕಾದ್ದು ಅಗತ್ಯನೇ. ಹಾಗಂತ ನಿಮ್ ಜೀವನ ಹಾಳಾಗಬಾರ್ದು. ಎನಿಹೌ, ಆ ಕಾಲೇಜ್ ವಿದ್ಯಾರ್ಥಿನಿಯ ಜೀವನನೇ ಒಂದ್ ರೀತಿ ಶೂನ್ಯ. ಮಂಗಳ ಸಾವಿನ ಹಿಂದೆ ಒಂದು ನಿಗೂಢ ಸತ್ಯ ಇದೆ. ಅದನ್ನ ನೀವು ತಿಳ್ಕೋಬೇಕು ಅಂದ್ರೆ ಕಾಲೇಜ್ಗೆ ಹೋಗ್ಲೇಬೇಕು. ಆ ರಹಸ್ಯನ ಕೆದಕ್ಲೇಬೇಕು. ಆಗ್ಲೇ ನಮ್ಮ ಹೋರಾಟಕ್ಕೊಂದು ಅರ್ಥ ಸಿಕ್ಕೋದು. ಸೊ ಯು ಬೆಟರ್ ಸ್ಟಾರ್ಟ್ ಗೋಯಿಂಗ್ ಟು ಯುವರ್ ಕಾಲೇಜ್. ಸ್ಟಾಪ್. ಏನ ಗುರ್ರಾಯ್ತಾ ಇದೆಯಾ? ಕೂತ್ಕೊಳ್ಳೋ. ಅಲ್ಲಯ್ಯ, ನಾನು ಬಂದಿದ್ದು ಗುರಾಯಿಸಿದ್ದು ಗೋರ್ಕೆ ಹೊಡ್ಕೊಂಡೆ ಹೇಗೆ ಕಂಡಿಡ್ದೆ? ನೀನ್ ಹಾಕೊಂಡಿರೋ ಸೆಂಟ್ ವಾಸನೆಲೆ ಗೊತ್ತಾಯ್ತು ಅನ್ಎಜುಕೇಟೆಡ್ ನೀನೇ ಬರ್ತಾ ಇದೀಯಾ ಅಂತ. ಸೆಂಟ್ ಹಾಕೊಂಡಿರೋ ಬಾಡಿಲ್ ಮಾತ್ ಬರ್ದೇ ಇದಾಗ್ಲೇ ಗೊತ್ತಾಯ್ತು ಅಂಡು ಸುಟ್ಟಿರೋ ಬೆಕ್ತರ ನನ್ನೇ ಗುರ್ರಾಯಿಸ್ತಾ ಇದೀಯಾ ಅಂತ. ನಾನು 420 ಆದ್ರೆ ನೀನು 840 ಮಗನೆ. ಎಲ್ಲ ನಿನ್ ಸಹವಾಸ ದೋಷ. ಏನ್ ಸಮಾಚಾರ? ಎಲ್ಲ ನನ್ ಗ್ರಾಚಾರ. ಒಂದ್ ಕಡೆ ಆ ಸಿಎಂ ನನಗ್ ಮಾಡಿರೋ ಅವಮಾನ, ಇನ್ನೊಂದ್ ಕಡೆ ನನ್ ಕಾಲೇಜ್ಗೆ ಕೆಟ್ಟ ಸುತ್ತರಕ್ ಪ್ರಯತ್ನ ಪಡ್ತಿರೋ ಆ ಪ್ರಿನ್ಸಿಪಾಲ್ ಕಾಟ ಕಣಯ್ಯ. ಅವನ್ ಹೆಂಡತಿ ಕಾಟ ಇಲ್ವಾ? ಅವಳದೇನ್ ಪ್ರಾಬ್ಲಮ್ ಇಲ್ಲ ಕಣಯ್ಯ. ಎಷ್ಟೇ ಆದ್ರೂ ಪರ್ಮನೆಂಟ್. ಹಾಗಲ್ಲಯ್ಯ, ಅವಳು ನನ್ನ ಹಳೆ ಲವರ್ ಅಂತೀಯಾ? ಮತ್ತೆ ಆ ಪ್ರಿನ್ಸಿಪಲ್ ತಗಲಾಕ್ಬಿಟ್ಟಿದ್ಯಾ? ಏನ್ ಮಾಡೋದಯ್ಯ, ಸ್ಟೇಟಸ್ ಉಳಿಸ್ಕೋಬೇಕಲ್ಲ. ಓಹೋ, ಮಜಾ ಮಾಡೋದಕ್ಕೆ ಸ್ಟೇಟಸ್ ಅಡ್ಡ ಬರ್ಲಿಲ್ಲ, ಮದುವೆ ಆಗೋದಕ್ಕೆ ಅದು ಅಡ್ಡ ಬಂದ್ಬಿಡ್ತು. ಇದ್ ನ್ಯಾಯನೇನೆಯ? ಸಾಕ್ ಸುಮ್ನಿರೇ, ಕೊರಿಬೇಡ. ಕೋಣಂಗೇನೋ ಸಂಕಟ ಅಂದ್ರೆ ಎಮ್ಮೆಗೇನೋ ಸಂಕಟ ಅಂತಾರಲ್ಲ, ಹಂಗಾಯ್ತು. ಆಯ್ತು. ಈಗೇನೇ ಆ ವಿಷಯ? ಆ ಸಿಎಂ ಕೆಳಗಿಳಿಬೇಕು, ನಾನು ಸಿಎಂ ಆಗ್ಬೇಕು. ಅದುಮ್ಕೊಳಯ್ಯ. ಆ ಸಿಎಂ ನಿನಗೇನು ಕೆಟ್ಟದ್ ಮಾಡಿಲ್ಲ ನೋಡಯ್ಯ. ನಿನ್ ಪರವಾಗಿ ಲಾಠಿ ಚಾರ್ಜ್ ಮಾಡ್ಸಕ್ಕೆ ಪರ್ಮಿಷನ್ ಕೊಡಿಸ್ತವನೇ ನಾನು. ಆ ಸಿಎಂ ನೀನ್ ಹೇಳ್ದಂಗೂ ಕೇಳ್ತಾನೆ, ನಾನು ಹೇಳ್ದಂಗೂ ಕೇಳ್ತಾನೆ. ಈಗ ಆ ವಿಷಯ ಬಿಟ್ಟಕು ಕಾಲೇಜ್ ವಿಷಯಕ್ಕೆ ಬಾ. ಆ ಪ್ರಿನ್ಸಿಪಲ್ ಏನಪ್ಪ ಕತೆ? ಆ ಕಚ್ಚೆ ಹಕ್ಕನ್ ಬಗ್ಗೆ ನಾನ್ ನೋಡ್ಕೋತೀನಿ. ನನ್ ಕಾಲೇಜ್ಗೆ ಕೆಟ್ಟ ಹೆಸರು ಬರಬಾರ್ದು, ಹಾಗ ನೀನ್ ನೋಡ್ಕೊಳಯ್ಯ. ಆ COD, CBI, ಇಂಟೆಲಿಜೆನ್ಸ್ ಯಾವ್ದು ಕಾಲೇಜ್ ಒಳಗೆ ಬರಬಾರ್ದು, ಹಾಗೆ ನೋಡ್ಕೊಳಪ್ಪ. ಈ ಹೋಮು ನಿನ್ನ ಪ್ರಾಣ ಸ್ನೇಹಿತ, ನೀನ್ ಯಾವತ್ತಾದ್ರೂ ಬಿಟ್ಕೊಡ್ತಾನ? ನೋಡಯ್ಯ, ರೇಪ್ ರಿಪೋರ್ಟ್ ನಲ್ಲಿ ಯಾವನ್ ಜೊತೆ ನಾವು ಸಂಬಂಧ ಇತ್ತು ಅಂತ ರಿಪೋರ್ಟ್ ಬದಲಾಯಿಸ್ಬಿಡೋಣ. ನೀನ್ ಯಾಕಯ್ಯ ಟೆನ್ಷನ್ ಮಾಡ್ಕೋತ್ಯಾ? ನೀ ಸಮಾಧಾನ ಮಾಡ್ಕೋ. ರೋಸೇ, ಸರ ಕೆರೆದಿದ್ದು ಚೇಚೆ ಕರ್ದಿಲ್ಲ, ಕರ್ದೆ. ಇನ್ಮೇಲೆ ಯು ಟಾಕ್ ಇಂಗ್ಲಿಷ್. ವಾಟ್ ಕ್ಯಾನ್ ಐ ಡು ಫಾರ್ ಯು ಸರ್? ಟೇಕ್ ರಮ್, ಬೇಗ ಕಮ್. ಓಕೆ ಸರ್. ಹೆಂಗದೆ ನನ್ನ ಇಂಗ್ಲಿಷು? ಕೇಳಿಸ್ಲಿಲ್ಲ. ಟೆನ್ಷನ್ ಕಣಯ್ಯ. ರಮ್ ತರ ಕೇಳಿದಿನಲ್ಲಯ್ಯ. ನೋಡು, ನೀ ಟೆನ್ಷನ್ ಮಾಡ್ಕೋಬೇಡ, ನಾನಿದ್ದೀನಲ್ಲ. ಆ CM ಇಂದ ಹಿಡಿದು ಎಲ್ಲಾ ಮಿನಿಸ್ಟರ್ ಹತ್ರ ಮಾತಾಡ್ತೀನಿ. ಹೆಸರು? ಕಾಳಿಂಗಪ್ಪ ಸ್ವಾಮಿ. ಉದ್ಯೋಗ? ವಿದ್ಯಾಶಂಕರ್ ವುಮೆನ್ಸ್ ಹಾಸ್ಟೆಲ್ ಅಲ್ಲಿ ವಾಚ್ಮನ್ ಆಗಿದ್ದೀನಿ ಸ್ವಾಮಿ. ನಿಮ್ಮ ಡ್ಯೂಟಿ ಅವರ್ಸ್ ಏನು ಅಂತ ಹೇಳ್ತೀರಾ? ಹಗಲು ರಾತ್ರಿ ಡಬಲ್ ಡ್ಯೂಟಿ ಮಾಡ್ತೀನಿ ಸ್ವಾಮಿ. ಹಗಲು ರಾತ್ರಿ ಅಂದ್ರೆ ಏನ್ 24 ಗಂಟೆ ಡ್ಯೂಟಿ ಮಾಡ್ತೀರಾ? ಸಾಯಂಕಾಲ 5 ಬಾರಿಸಿದಾಗ್ಲಿಂದ ಬೆಳಿಗ್ಗೆ 7 ಹೊಡೆಯೋ ತನಕ ಮಾಡ್ತಿದ್ದೆ ಸ್ವಾಮಿ. ಆತ್ಮಹತ್ಯೆ ಮಾಡ್ಕೊಂಡು ಮಂಗಳ ರಾತ್ರಿ ಎಷ್ಟೊತ್ತ ಮೇಲೆ ಹೊರಗಡೆ ಹೋಗ್ತಾ ಇದ್ಲು? ರಾತ್ರಿ 9 ರಿಂದ 10:30 ಒಳಗೆ ಹೋಗ್ತಿದ್ರು ಸ್ವಾಮಿ. ವಾರ್ಡನ್ ಹತ್ರ ಪರ್ಮಿಷನ್ ತಗೊಂಡು ಇಲ್ಲ ಸ್ವಾಮಿ, ಪರ್ಮಿಷನ್ ಇಲ್ಲದೆ ಬಿಡಕ್ಕಾಗಲ್ಲ ಅಂತ ಸಾಕಷ್ಟು ಸರಿ ಹೇಳ್ದು ಸ್ವಾಮಿ.
ಆದ್ರೆ ಕೈ ಮುಗಿತೀನಿ ಅಣ್ಣಯ್ಯ, ದಮ್ಮಯ್ಯ ಅಂತೀನಿ. ವಾರ್ಡನ್ ನನ್ ಪರ್ಮಿಷನ್ ಕೊಡಲ್ಲ, ಗೆಳತಿ ಮನೆ ಹೋಗಿ ಮಾತ್ರೆ ತರಬೇಕು, ಹೊಟ್ಟೆ ನೋಯ್ತಾ ಇದೆ ಅಂತ ಏನೇನೋ ಕತೆ ಹೇಳಿ ಹೋಗ್ಬಿಡೋಳು ಸ್ವಾಮಿ. ವಾಪಸ್ ಎಷ್ಟೊತ್ತಿಗೆ ಬರ್ತಾ ಇದ್ಲು? ದೆವ್ವ ಓಡಾಡೋ ಸಮಯದಲ್ಲಿ ಬರ್ತಾ ಇದ್ಲು ಸ್ವಾಮಿ. ದೆವ್ವ ಎಷ್ಟೊತ್ತಿಗೆ ಓಡಾಡ್ತಾರೆ? ಮಧ್ಯರಾತ್ರಿ 12ರಿಂದ 2 ಗಂಟೆವರೆಗೂ ಓಡಾಡುತ್ತೆ ಸ್ವಾಮಿ. ಒಬ್ಳೆ ಬರ್ತಾ ಇದ್ಲಾ? ಯಾವ ಬಾಯಲ್ಲಿ ಹೇಳಿ ಸ್ವಾಮಿ, ಒಂದ್ ದಿವಸ ಒಬ್ಬನ ಜೊತೆ, ಮತ್ತೊಂದ್ ದಿವಸ ಮತ್ತೊಬ್ಬನ ಜೊತೆ, ದಿವಸ ಕಾರಲ್ಲಿ ಬೈಕಲ್ಲಿ ಡ್ರಾಪ್ ತಗೊಳ್ತಾ ಇದ್ಲು. ನಾನು ತಡ್ಕೊಳಕ್ಕಾಗದೆ ಬಾಯಿಗೆ ಬಂದ ಬೈದು ಬಾಯಿ ಬಿಡಿಸ್ಬಿಟ್ಟೆ. ವಾರ್ಡನ್ ಹತ್ರ ಹೇಳ್ಬೇಡ ಅಂತ ಎಲ್ಲ ವಿಷಯ ಹೇಳ್ಬಿಟ್ಲು. ಅಡ್ಡದಾರಿ ಹಿಡ್ಬಿಟ್ಟಿದ್ಲು ಸ್ವಾಮಿ. ಒಟ್ನಲ್ಲಿ ಮಂಗಳ. ಆಮೇಲೆ ಐ ಅಬ್ಜೆಕ್ಟ್ ದಿ ಸ್ಟೇಟ್ಮೆಂಟ್ ಯುವರ್ ಆನರ್. ಅಬ್ಜೆಕ್ಷನ್ ಓವರ್ ರೂಲ್. ಥ್ಯಾಂಕ್ ಯು ಯುವರ್ ಆನರ್. ಸೊ ಕುಮಾರಿ ವಾರ್ಡನ್ ಪರಿಮಳ ಹಾಗೂ ವಾಚ್ಮನ್ ಕಾಳಿಂಗಪ್ಪನವರ ಸಾಕ್ಷಿಯ ಪ್ರಕಾರ ಮಂಗಳ ಪರಪುರುಷರೊಂದಿಗೆ ದೇಹ ಸಂಬಂಧ ಇಟ್ಕೊಂಡಿದ್ಲು ಅನ್ನೋದು ಸಾಬೀತಾಗಿದೆ. ಮೇಲಾಗಿ ತಾನು ಸಂಪಾದನೆ ಮಾಡೋದಕ್ಕೋಸ್ಕರ ತನ್ನ ದೇಹವನ್ನು ಮಾರ್ಕೊಂಡು ಜೀವನ ಮಾಡ್ತಿದ್ಲು ಅನ್ನೋದಕ್ಕೆ ಪೊಲೀಸ್ನವರಿಗೆ ಸಿಕ್ಕ ಅವಳ ಸೂಟ್ ಕೇಸಿನಿದ್ದ ಹಣದಿಂದ ಸಾಬೀತಾಗಿದೆ. ಸೊ ತನ್ನ ನಡತೆಗೆಟ್ಟ ಗುಟ್ಟು ರಟ್ಟಾಯ್ತು ಅಂತ ಹೇಳಿ ಮಾನಸಿಕವಾಗಿ ನೊಂದ ಮಂಗಳ ಆತ್ಮಹತ್ಯೆ ಮಾಡಿಕೊಂಡಿರೋದು ಸತ್ಯವಾಗಿದೆ. ಹಾಗಾಗಿ ಕುಮಾರಿ ವಾರ್ಡನ್ ಪರಿಮಳ ಅವರನ್ನ ನಿರ್ದೋಷಿ ಎಂದು ಪರಿಗಣಿಸಿ ಮಾನ್ಯ ವಿದ್ಯಾಶಂಕರ್ ಅವರ ಕಾಲೇಜಿನ ಗೌರವವನ್ನು ಕಾಪಾಡಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ದಟ್ಸ್ ಆಲ್ ಯುವರ್ ಆನರ್. ಇಲ್ಲಿಯವರೆಗೂ ನಡೆದ ವಾದ ವಿವಾದಗಳನ್ನು ಪರಿಶೀಲಿಸಿ ದಿವಂಗತ ಕುಮಾರಿ ಮಂಗಳ ತನ್ನ ವೈಯಕ್ತಿಕ ವಿಚಾರಗಳಿಂದ, ತಪ್ಪುಗಳಿಂದ ಮಾನಸಿಕವಾಗಿ ನೊಂದು ತನ್ನ ಸಾವಿಗೆ ತಾನೇ ಕಾರಣಳೆಂದು ಸಾಕ್ಷ್ಯಾಧಾರಗಳ ಪ್ರಕಾರ ಸಾಬೀತಾಗಿರುವುದರಿಂದ ವಾರ್ಡನ್ ಪರಿಮಳರವರು ನಿರ್ದೋಷಿ ಎಂದು ತೀರ್ಮಾನಿಸಿ ನ್ಯಾಯಾಲಯವು ತೀರ್ಪು ನೀಡಿದೆ ಹಾಗೂ ವಿದ್ಯಾಶಂಕರ್ ಅವರ ಕಾಲೇಜಿನ ಗೌರವವನ್ನು ಹೆಚ್ಚಿಸಿದೆ. ನನ್ನ ಮಾತು ಕೇಳು ಪದ್ಮಿನಿ. ನನ್ನ ಇಷ್ಟ ಬಂದ ಕಡೆ ನಾ ಹೋಗ್ತೀನಿ, ನೀವ್ ಅದನ್ನ ತಡೆಯೋಕ್ ಬರ್ಬೇಡಿ. ಇವತ್ತಿನಿಂದ ನಿಮ್ ದಾರಿ ನಿಮಗೆ, ನನ್ ದಾರಿ ನನಗೆ. ಬರ್ತೀನಿ. ಪದ್ಮಿನಿ ಬೇಡ, ಹೋಗ್ಬೇಡ, ನನ್ನ ಮಾತು ಕೇಳು. ನೀವ್ ಹೇಳ್ದಾಗೆಲ್ಲ ಕೇಳೋಕೆ ನಾನ್ ನಿಮ್ ಸ್ಟೂಡೆಂಟ್ ಅಲ್ಲ, ಗೊತ್ತಾಯ್ತಾ? ಪ್ಲೀಸ್ ಪದ್ಮಿನಿ, ನನ್ನ ಮಾತು ಕೇಳು. ನೋಡು, ಇವತ್ ಮಾತ್ರ ನೀನು ಅವನ ಜೊತೆ ಹೋಗ್ಕೊಡ್ದು. ನೋಡಿ, ನನ್ ಪಾಡಿಗೆ ನನ್ನನ್ನು ಬಿಟ್ಬಿಡಿ. ನಿಮ್ ಕೈ ಮುಗಿತೀನಿ, ನನ್ ದಾರಿಗೆ ಅಡ್ಡ ಬರ್ಬೇಡಿ. ಪದ್ಮಿನಿ, ಹಲೋ, ಹಾಯ್ ಮದನ್. ನಿಮ್ಮನ್ನು ನೋಡಿ ಎಷ್ಟು ದಿವಸ ಆಗೋಯ್ತು. ಹೇಗಿದ್ದೀರಾ? ಹೌದಾ, ಓಕೆ, ನಾನು ಈಗಲೇ ಬರ್ತೀನಿ. ದೇರ್ ಲೈಸ್ ದ ಪಾಯಿಂಟ್. ಗಂಡ ಹೆಂಡತಿ ನಡುವೆ ಸಂಬಂಧ ಚೆನ್ನಾಗಿಲ್ಲ, ಅವರಿಬ್ಬರ ದಾಂಪತ್ಯ ಜೀವನ ಸುಖವಾಗಿಲ್ಲ. ಇವರಿಬ್ಬರ ನಡುವೆ ಬಿರುಕು ತಂದವನು ಆ ವಿದ್ಯಾಶಂಕರ್. ಈ ವಿಷಯದಿಂದಾಗಿ ಪ್ರಿನ್ಸಿಪಲ್ ತಗೋ ಡ್ರಗ್ ಅಡಿಕ್ಟ್ ಆದ. ಅವನ ಕಾಮದಾಹಕ್ಕೆ ಲೇಡೀಸ್ ಹಾಸ್ಟೆಲ್ ಹುಡುಗಿರೆಲ್ಲ ಬಲಿಯಾದ್ರು. ಇವರು ಅಷ್ಟೂ ಜನರ ವೀಕ್ನೆಸ್ ನ ಬಳಸ್ಕೋತಾ ಇರೋದು ಆ ವಾರ್ಡನ್ ಕಮ್ ಪಿಂಪ್ ಪರಿಮಳ. ಓಕೆ, ಅರೇಂಜ್ ಮಾಡಿದ್ದೀನಿ. ಹಲೋ, ಹೇಳಿ. ನಾನು ವಿದ್ಯಾಶಂಕರ್. ನಮಸ್ತೆ ಸರ್. ಎಲ್ಲ ಅರೇಂಜ್ ಮಾಡಿದ್ಯಾ? ಅಲ್ಲೇ ಆ ಮನೇಲಿ ಅರೇಂಜ್ ಮಾಡಿದ್ದೀನಲ್ಲ ಸರ್. ಓಕೆ. ಯು ಇಡಿಯಟ್! ನೀನು ನನ್ನ ರೂಮಲ್ಲಿ ಎಷ್ಟು ಧೈರ್ಯ ನಿನಗೆ? ಪರಿಪರಿಯಲ್ಲಿ ಗಮಗಮಿಸುವ ಪರಿಮಳವೇ, ಮನ ತಣಿಸುವ ತನು ಕುಣಿಸುವ ಕೋಮಲಾಂಗಿಯೇ, ಈ ಪರಿಕೋಪವೇಕೆ ನನ್ನಲ್ಲಿ? ಗೆಟ್ ಔಟ್! ಕುಡ್ದಿರ್ ಬಂದಿದ್ಯೋ ಹೇಗೆ? ಇಲ್ಲ ಕಣೆ, ದೇವರಾಣೆಗೂ ಕುಡ್ದಿಲ್ಲ. ಈ ಕಾಳಿಂಗನಿಗೆ ನಿನ್ ನೋಡಿದ್ರೆ ನಿಶಾ, ನಿನ್ ಮುಟ್ಟಿದ್ರೆ ನಿಶಾ. ನನ್ನ ಕೈಲಾಡ ಕೊಂಬೆ ನೀನೆ ಕಣೆ, ನನ್ನ
ಅಂಗೈಲಿರುವ ಅಪ್ಸರೆಯೂ ನೀನು ಕಣೆ ತಾನಿತ್ತನನ ತನ ತಾನಿತ್ತನನ ತನ ತಾನಿತ್ತನನ ತನ ತಾನಿತ್ತನನ ತನ ತಾನಿತ್ತ ಕನಸ್ ಕಾಣ್ಬೇಡ್ವೋ ಕೆಲ್ಸ ಕಳ್ಕೋಬೇಡ್ವೋ ಏಯ್ ಬೀದಿ ನಾಯಿ ಕಳ್ಸ್ಕೊಳ್ ಈ ಬೀದಿ ನಾಯಿ ಈ ಬ್ಯೂಟಿ ಕ್ವೀನ್ ಪಾರ್ಲರ್ ಬಂದು ಪವರಿಯನ್ ನಾಯಿ ಆಗ್ಬಿಟ್ಟಿದೆ. ನಾನ್ ಬೇಕಾದ್ರೆ ಈಗ ನಿನ್ನ ಸೊಂಟದ ಮೇಲೂ ಕೂರ್ಬಹುದು, ಅಷ್ಟೇ ಯಾಕೆ ನಿನ್ ಮಂಚದ ಮೇಲೂ ಮಲಗ್ಬೋದು. ಹಲೋ ಹಲೋ ಪೊಲೀಸ್ ಸ್ಟೇಷನ್ ಸರ್, ಮಂಗಳನ್ ಕೇಸ್ನ ರಿಓಪನ್ ಮಾಡಿ ಸರ್. ವಾರ್ಡನೆ ಸರ್ ಮಂಗಳನ್ ತಲೆ ಹಿಡಿದಿದ್ದು, ಪ್ರಿನ್ಸಿಪಾಲೇ ಸರ್ ರೇಪ್ ಮಾಡಿದ್ದು. ನಾನು ಕಟ್ ಮಾಡ್ಬಿಟ್ಟಿಯಾ ದಡ್ಡಿ. ನಗರದಲ್ಲಿ 28 ರಸ್ತೆಗಳಿಗೆ ಮೋಕ್ಷ. हेलो, मैं विद्याशंकर बात कर रहा हूँ. सलाम अलैकुम. मुझे आपसे कुछ बात करना है. वही खेल खेल में ठीक है ठीक है. ಯಾರಿಗೆ ಫೋನ್ ಮಾಡಿದ್ದು? ಮುಂದೆ ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗುತ್ತೆ.